ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಇವತ್ತು ಅಪ್ಪನ ರಿಲೇಷನ್ ಹೊಸಮನೆ ಗೃಹಪ್ರವೇಶ ಇತ್ತು, ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಮನೇಲಿ ಎಲ್ಲ ಕೆಲಸ ಮಾಡಿ ರೆಡಿ ಆಗೋಷ್ಟೊಳಗೆ ಟೈಮೇ ಆಗೋಗುತ್ತೆ. ನಮ್ಮ ಅತ್ತೆ ಮಗಳು ಬೆಂಗಳೂರಿಂದ ಬರ್ತಾರಂತೆ, ಚನ್ನರಾಯಪಟ್ಟಣದಲ್ಲಿ ಇಳಿದ್ಬಿಟ್ಟು ಹೋಗೋಣ ಹಂಗೆಯ ರೆಡಿ ಆಗು ಅಂತ ಹೇಳಿ ಇವಾಗ ಫೋನ್ ಮಾಡಿದರು. ನೆನ್ನೆನೇ ಫೋನ್ ಮಾಡಿದರೆ ಬೇಗ ರೆಡಿ ಆಗಿಬಿಡ್ತಿದ್ದೆ. ಅವ್ರು ಇವತ್ತು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾನು ತಿಂಡಿ ಮಾಡಿ ಅವನಿಗೆಲ್ಲ ಟಿಫನ್ ಕಟ್ಟಿಟ್ಟು ಆಮೇಲೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಬೇಕು. ಒಂದು ಸ್ವಲ್ಪ ವೆಯ್ಟ್ ಮಾಡಿ ಬಂದರೆ ಅಂತ ಹೇಳಿದ್ದೀನಿ. ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ, ಓ ಬಾ ಬೇಗವ, ಇನ್ನೇನು ಹತ್ರ ಬಂದ್ವಿ ಅಂತ. ಅದಕ್ಕೆ ಇವಾಗ ಬೇಗ ರೆಡಿ ಆಗೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಅಪ್ಪನ ರಿಲೇಷನ್ ಅಂದರೆ ಯಾರು ಅಂದರೆ ಅಪ್ಪನ ಅಕ್ಕನ ಮಕ್ಕಳು. ಅವರು ಹೊಸಮನೆ ಗೃಹಪ್ರವೇಶ ಮಾಡ್ತಿದ್ದಾರೆ. ಬಂದು ಹೇಳ್ಬಿಟ್ಟು ಹೋಗಿದ್ರು ಬಾ ಅಂತವ. ತುಂಬ ದೂರ ಆಗುತ್ತೆ ಇಲ್ಲಿಂದ ಹೋಗೋಕ್ಕೆ, ಬಸ್ಸಲ್ಲೆಲ್ಲ ಹೋಗಿ ಬರೋಕ್ಕೆ ಹಿಂಸೆ ಆಗುತ್ತೆ. ಆದರೂ ಹೇಳಿದಾರಲ್ಲ ಅಂತ ಹೊರಟಿದ್ದೀನಿ. ಇಲ್ಲಿಂದ ಗಣಸಿಗೆ ಹೋಗಬೇಕು. ಗಣಸಿಲಿ ಅವ್ರ ಮನೆ ಇರೋದು. ಅದಕ್ಕೆ ಇವಾಗ ಬೇಗ ರೆಡಿ ಆಗ್ತಾಯಿದ್ದೀನಿ. ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿದ್ದೆ. ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಚನ್ನರಾಯಪಟ್ಟಣಕ್ಕೆ ಬಿಡಿಸ್ಕೋಬೇಕು ನಮ್ಮ ಮನೆಯವ್ರ ಜೊತೆಯ. ಅವ್ರು ಇನ್ನೂ ಬಂದಿಲ್ಲ, ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದೆ. ಅಷ್ಟರೊಳಗೆ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಇವಾಗ ಶುಕ್ರವಾರ ಆಗಿರೋದ್ರಿಂದ ವಾರ ಎಲ್ಲ ಮಾಡಬೇಕಾಯ್ತು. ಮನೆಯೆಲ್ಲ ಸಿಟಿ ವಾರ ಎಲ್ಲ ಮುಗಿಸಿ ಇವಾಗ ರೆಡಿ ಆಗೋಣ ಅಂತ ಬಂದಿದ್ದೀನಿ. ನನ್ನ ಮಗುಗೆ ತಿಂಡಿ ಕೊಟ್ಟು ಬಂದಿದ್ದೀನಿ, ತಿನ್ನೋ ಅಂತವ. ಅವನಿನ್ನು ನಿಧಾನಕ್ಕೆ ತಿನ್ನೋದ್ರಲ್ಲೇ ಅವನೇ. ಫ್ರೆಂಡ್ ಆಲ್ರೆಡಿ ರೆಡಿ ಆದೆ. ಇವಾಗ ಆಲ್ರೆಡಿ ಅವ್ರು ಬೆಂಗಳೂರಿಂದ ಬಂದಿದ್ದಾರಂತೆ. ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ, ನಾವು ಬೆಂಗಳೂರಿಂದ ಚನ್ನರಾಯಪಟ್ಟಣಕ್ಕೆ ಬಂದಿದ್ದೀವಿ, ನೀನು ಊರಿಂದ ಚನ್ನರಾಯಪಟ್ಟಣಕ್ಕೆ ಬರೋಕ್ಕಾಗ್ತಿಲ್ವಾ ಅಂತ. ಆದರೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಫೋನ್ ಮಾಡಿಡ್ತಾಯಿದ್ದೀನಿ, ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಬಂದು ತಿಂಡಿ ತಿಂದು ಹೋಗೋಷ್ಟೊಳಗೆ ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ. ಅವಳೆಲ್ಲಿ ಬೈಕೆತ್ತಳೋ ಏನೋ, ಇನ್ನೂ ಬಂದಿಲ್ಲ ಅಂತ. ಅದೇನೇನು ಬೈತಾಳೋ ಗೊತ್ತಿಲ್ಲ ನನಗಂತೂ. ನನ್ನ ಮಗ ಆಲ್ರೆಡಿ ರೆಡಿ ಆದ, ನಾನು ರೆಡಿ ಆದೆ. ಇವಾಗ ನಮ್ಮ ಮನೆಯವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಹೊರಡ್ತೀನಿ. ಅವ್ರು ಬಂದರೆ ಅಲ್ಲಿಗೆ ಹೋದ್ಮೇಲೆ ನಮ್ಮ ಅತ್ತೆ ಮಗಳ ಜೊತೆ ಮಾತಾಡೋಣ. ಬಾಯ್. ಹೊರಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಗೃಹ ಪ್ರವೇಶಕ್ಕೆ ಇವಳು ಹೊರಟ್ ಬರೋತ್ತಾಗ ನಾವು ತಿಂಡಿ ತಿಂದು ಇಲ್ಲೇ ಕುತ್ಕೊಂಡು ಕಾಯ್ತಾ ಇದ್ದೀವಿ. ಹಿಂಗೆ ಲೇಟ್ ಮಾಡೋದು, ಹೊರಟು ಬರೋರಿ ಪಾರ್ಟಿ ರೆಡಿ ಆಗಿ ಬರ್ಬೇಕಾ? ಬೆಂಗಳೂರಿಂದ ಬಂದು ಕಾಯ್ತಾ ಕೂತಿದ್ದೀವಿ ನಾವು. ಅರ್ಧ ಗಂಟೆ ಲೇಟ್ ಆಯಿತು. ನಾನೇನು ರೆಡಿ ಆಗಿದ್ದೀನಿ? ಸಾಕು ರೆಡಿಯಾಗಿರೋದು. ನಾವು ಬೆಂಗಳೂರಿಂದ ಬೇಗ ಎದ್ದು ರೆಡಿಯಾಗಿ ಬಂದಿದ್ದೀವಿ. ನೀನು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟು ದೂರ ಇಷ್ಟೊತ್ತಾಗಬೇಕಾ? ಐ ಫ್ರೆಂಡ್, ಇವರು ನಮ್ಮ ಅತ್ತೆ ಮಗಳು, ದೊಡ್ಡವಳು ಚಿಕ್ಕರಲ್ಲಿದ್ದಾರೆ. ಆಯ್ ಮಾಡೆ. ಹಾಯ್ ಫ್ರೆಂಡ್. ಇವಳು ನಮ್ಮ ಅತ್ತೆ ಮಗಳು ಯೂಟ್ಯೂಬ್ ಬೇರೆ ಮಾಡ್ದೆ ಮಾತಾವಳೆ. ಅದಕ್ಕೆ ಏನು ಮಾಡಿಬಿಡ್ತಾವಳೋ ಗೊತ್ತಿಲ್ಲ. ನಾವು ಸುಮ್ಮನೆ ಮಾತಾಡ್ತೀವಿ ಅಷ್ಟೇ. ಬಾರ ಹೊಸ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಕಾಲ್ ಮಾಡಿದ್ರೆ ಇಷ್ಟೊತ್ತು ವೆಯ್ಟ್ ಮಾಡೋದು ನೋಡಿ. ಬಸ್ಸಲ್ಲಿ ಕುತ್ಕೊಂಡಿದ್ವಿ, ಇನ್ನೂ ತಿಂಡಿ ತಿಂದಿಲ್ಲ. ಬೆಂಗಳೂರಿಂದ ಬಂದು ಅಲ್ಲೇ 1 ಗಂಟೆ ಆಯಿತು. ಹಾಯ್ ರೇಖಕ್ಕ. ನಾವು ಇವಾಗ ಜಸ್ಟ್ ತಾನೇ ಬಂದ್ಬಿಟ್ಟು ಎಲ್ಲರನ್ನೂ ಒಂದು ರೌಂಡ್ ಮಾತಾಡ್ಸ್ಕೊಬರೋಣ ಅಂತ ಮಾತಾಡ್ಸ್ಕೊಬತ್ತಿದ್ವಿ. ನಮ್ಮ ಅತ್ತೆ ಇದ್ದಾರೆ. ಫಸ್ಟ್ ನಮ್ಮ ಅತ್ತೆ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅತ್ತೆ ಮಾತಾಡ್ಸೋದಕ್ಕೆ ಅಂತ ಹೋದ್ವಿ. ಅತ್ತೆ ಅಂತೂ ತುಂಬ ವೀಕ್ ಆಗಿದ್ದಾರೆ, ನೋಡೋಕ್ಕಾಗ್ತಿಲ್ಲ, ಆ ಥರ ಹೋಗ್ಬಿಟ್ಟಿದ್ದಾರೆ. ಮಲ್ಕೊಬಿಟ್ಟಿದ್ರು ಪಾಪ. ಅವ್ರಿಗೆ ಏನಂದ್ರು ಏನೂ ಗೊತ್ತಾಗ್ತಿಲ್ಲ, ಅವರಿಗೆ ಕಣ್ಣು ಕಾಣಿಸ್ತಿಲ್ಲ. ಮಾತಾಡ್ಸಿದ್ರು ಯಾರವ ಏನವ ಅಂತ ಕೇಳ್ತಿದ್ರು. ನಮ್ಮ ಮಾತಾಡ್ಸ್ಕೊಂಡು ಒಳಗಡೆ ಎಲ್ಲವ ಒಂದು ರೌಂಡ್ ಹೋಗ್ಬಿಟ್ಟು ಆಮೇಲೆ ಮೇಲ್ಗಡೆಗೆ ಬಂದ್ವಿ. ಬೋರ್ ಆಗ್ತಿತ್ತು ಅಂತ. ಇದು ಹೊಸಮನೆ ಗೃಹಪ್ರವೇಶ. ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಮಗಳದು ಹೊಸಮನೆ ಗೃಹಪ್ರವೇಶ. ಅವರಿಗೆ 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಇವಾಗ ಅವರೆಲ್ಲ ಬಂದಿದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮೇಲ್ಗಡೆ ಬಂದು ಕೂತಿದ್ದೀವಿ. ಅವ್ರಲ್ಲಿ ಕೂತಿರೋರು ನಮ್ಮ ಅತ್ತೆಯ ಮಕ್ಕಳು. ಇವರು ಮೊಮ್ಮಕ್ಕಳು ಆಟ ಆಡ್ತಾ ಇರೋರು. ಬನ್ನಿ ಒಳಗಡೆ ನೋಡ್ಕೊಬರೋಣ ಯಾವ ಥರ ಓಡೋಡಿ ಬಾ ಗಣಪ ಗಂಡಸಿ ಗಣಪ ಕಡಲಯ್ಯ ಕಾಳಿನಂಗ ಗಣಪ ಕಡಲಯ್ಯ ಕಾಳಿನಂಗ ಗಣಪ ನಿನ್ನ ಕಡಸಿ ಸರಿಸಾರ ಗಣಪ ಗ್ರಾಮ ಗಂಡಸಿ ಗಣಪ
ಅದು ಯಾವ ಒಳಗಡೆ ಹೋಗಿದ್ವಿ ನೋಡೋಣ ಅಂತ ಹೇಗೆ ಮಾಡಿದ್ದಾರೆ ಅಂತ. ದೇವರೆಲ್ಲ ಕರೆಸಿದ್ರು, ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ. ಅವರು ಎಡೆಗಿಕ್ಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು, ಹೊರ್ಗಡೆ ಹೋಗಿ ಅಂತಿದ್ರು. ನಾನು ಇದನ್ನೆಲ್ಲ ವೀಡಿಯೋ ಮಾಡ್ಕೊಬಿಟ್ಟು ಹೊರ್ಗಡೆ ಬಂದ್ಬಿಟ್ಟು ಕೂತ್ಕೊಂಡೆ. ನಾನು ಹೊರಗಡೆ ಕೂತ್ಕೊಂಡು ನಮ್ಮ ಅತ್ತೆ ಮಗಳ ಜೊತೆ ಹರಟೆ ಹೊಡ್ಕೊಂಡು ಕೂತಿದ್ದೆ. ಅಮ್ಮನೂ ಅಕ್ಕನೂ ಊಟ ಮುಗಿಸ್ಕೊಬಿಟ್ಟು ಬಂದರು, ನಾವು ಹೊರಡ್ತೀವಿ ಬಾ ಒಳಗಡೆ ಹೋಗೋಣ ಅಂತ. ನಾನು ಆವಾಗ ಸರಿ ಒಳಗಡೆ ನೋಡೋದಕ್ಕಾಗಲಿಲ್ಲ, ಹೋದೆ. ನೈವೇದ್ಯ ಮಾಡಬೇಕು ಅಂತ ಅಂದರು ಅಂತ ಇವಾಗ ಬಂದೆ ಮತ್ತೆ ನೋಡ್ಕೊಂಡು ಹೋಗೋಣ ಅಂತ. ತುಂಬ ಚೆನ್ನಾಗಿ ದೇವರೆಲ್ಲ ಕರೆಸಿದ್ದಾರೆ, 9 ದೇವ್ರು ಕರೆಸಿದಾರಂತೆ. ಅವ್ರ ಊರ ದೇವರು ಮತ್ತು ಅವ್ರ ಹರಕೆ ಎಲ್ಲ ಮಾಡ್ಕೊಂಡಿದ್ರು ಆ ದೇವರೆಲ್ಲವ. ನಾನು ಒಳಗಡೆ ನೋಡ್ದಂಗೆ ಹೋಗಿದ್ದೆ. 8 ಬೆಡ್ರೂಮ್ ಮಾಡಿದ್ದಾರೆ, ಚಿಕ್ಕದಾದ್ರೂ ಚೆನ್ನಾಗಿ ಮಾಡಿದ್ದಾರೆ ಮನೆ. 2 ಗಂಡು ಮಕ್ಕಳು, ಒಂದು ಆಲ್ರೆಡಿ ಮಾಡಿದ್ರು, ಇವಾಗ ಇನ್ನೊಬ್ಬ ಮಗನಿಗೆ ಮಾಡಿದ್ದಾರೆ. ಇವರು ನಮ್ಮ ಆಂಟಿ, ನಾವು ಆಂಟಿ ಅಂತ ಕರಿತೀವಿ ಅವ್ರನ್ನ. ಅತ್ತೆ ಮಗಳು, ನಮ್ಮ ಅತ್ತೆಗೆ ಮಗ ಇದ್ದಾರಲ್ಲ ಅವ್ರ ಹೆಂಡ್ತಿ, ಅವರು ಪಕ್ಕದಲ್ಲಿರೋರು. ಎಲ್ಲರೂ ಬಂದಿರ್ತಾರೆ, ಏನೋ ಒಂಥರ ಖುಷಿ ಆಗುತ್ತೆ. ಇವರು ನಮ್ಮ ದೊಡ್ಡಪ್ಪನ ಮಗ ಲೇಟಾಗಿ ಬಂದರು. ಅವರೆಲ್ಲ ಇನ್ನೊಂದು ಫಂಕ್ಷನ್ ಇತ್ತಂತೆ, ಹೋಗಿದ್ರಂತೆ. ಇವರು ನಮ್ಮ ದೊಡ್ಡಪ್ಪನ ಮಗ ಹಿಂದೆ ಇದ್ರಲ್ಲ, ಇವ್ರು ನಮ್ಮಮ್ಮ. ಹೋಗೋಣ ಬಾ ಅಂತ ಏನು ಹಿಂಸೆ ಮಾಡ್ತಿದ್ರು. ನಾವು ಹೋಗ್ತೀವಿ ಹೊರ್ಗಡೆ ತನಕ ಬಾ ಅಂತವ. ಸರಿ ಆಯಿತು ನಡ್ರಿ ಅಂತ ಹೇಳಿ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ತಂಗಿ ಮಗಳು ಬಂದಳು. ಅವಳು ಏನೋ ಊಟ ಮಾಡಿಬಿಟ್ಟಿದ್ದಾಳಂತೆ, ಲಿಫ್ಟಿಗೆಲ್ಲ ಹೋಗ್ಬಿಟ್ಟಿತ್ತಂತೆ. ಲಿಫ್ಟಿಗೆ ಹಚ್ಚು ರಾಣಿಯಮ್ಮ ಅಂತ ಏನು ನನ್ನ ಜೀವ ತಿಂತಿದ್ದಾಳೆ, ಹೋಗಕ್ಕೂ ಬಿಡ್ತಿಲ್ಲ. ಅವಳಿಗೆ ಹಚ್ಚಿ ಅವ್ರಿಗೆ ಬಾಯಿ ಮಾಡೋಣ ಅಂತ ಹೊರಗಡೆ ಬಂದೆ. ನಾನು ಹೊರಡೋದು ಲೇಟ್ ಆಗುತ್ತೆ. ಇವ್ರು ನಮ್ಮ ಅತ್ತೆ ಮಗಳು, ಅವ್ರ ಮಗ ಅವನು ಪಕ್ಕದಲ್ಲಿ ಕೂತಿರೋನು, ಅವನ ಜೊತೆ ಹರಟೆ ಹೊಡಿತಿದ್ದಾಳೆ ಕೂತ್ಕೊಂಡು. ನಮ್ಮ ಅಕ್ಕಗೆ ಬಾಯಿ ಹೇಳಿ ನಾನು ಅವ್ರ ಜೊತೆ ಲೇಟಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅವರು ಹೋಗ್ತಿದ್ದಾರೆ ಇವಾಗ. ಆಮೇಲೆ ನಾವು ಊಟ ಎಲ್ಲ ಮುಗಿಸ್ತೀವಿ. ಅಷ್ಟೊತ್ತಿಗೆ ದೇವ್ರು ಹೊಂಡಿಸ್ತಾರೆ ಅಂದರು.
ನಮ್ಮ ಮನೆಯವ್ರು ಬಂದಿದ್ರು, ಅವ್ರ ಜೊತೆ ಬೇರೆ ಫ್ರೆಂಡ್ ಬೇರೆ ಕರ್ಕೊಬಂದಿದ್ರು. ನಾವು ಒಟ್ಟಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಅವ್ರು ಊಟ ಮಾಡ್ಕೊಬಿಟ್ಟು ಹೊರಟ್ರು. ನೀನು ಬಸ್ಸಿಗೆ ಬಾ ಅಂತ ಹೇಳಿ, ಸರಿ ಆಯಿತು ಬಸ್ಸಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ಹೋದ್ರಾಗುತ್ತೆ ಅಂತ ಸುಮ್ಮನಾದೆ. ಇವಾಗ ದೇವರೆಲ್ಲ ಹೊಂಡಿಸ್ತಿದ್ದಾರೆ. ಇದು ಊರ ದೇವ್ರಂತೆ, ಅದಕ್ಕೆ ಫಸ್ಟ್ ಕಳ್ಸೋಣ ಅದನ್ನು ಅಂತ ಹೇಳ್ಬಿಟ್ಟು ಕಳಿಸ್ತಿದ್ದಾರೆ. ಜಾಸ್ತಿ ಜನ ಇರಲಿಲ್ಲ ದೇವರೆಲ್ಲ ಹೊತ್ಕೊಳ್ಳೋದಕ್ಕೆ, ಅದಕ್ಕೆ ಫಸ್ಟ್ ಊರ ದೇವ್ರನ್ನ ಕಳಿಸ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.